ನಮಸ್ತೆ ನನ್ನ ವೀಕ್ಷಕರೆಲ್ಲರಿಗೂ. ಎಲ್ಲರದ್ದು ತಿಂಡಿ ಆಗಿದೆ ಅನ್ಕೋತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಚೆನ್ನಾಗೇ ಇರ್ತೀರ, ಚೆನ್ನಾಗೇ ಇರಬೇಕು. ಯಾಕಂದರೆ ನನ್ನ ವೀಕ್ಷಕರು ನೀವು ಚೆನ್ನಾಗೇ ಇರಬೇಕು. ದೇವ್ರು ನಿಮಗೆ ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಡಲಿ. ಕೈಕಾಲು ಸ್ಟ್ರೈಟ್ ಬಿಡಿ. ಯಾರೇ ನಿಮಗೆ ದೃಷ್ಟಿ ಹಾಕಿದ್ರು, ಯಾರೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರು, ಯಾರೇ ಏನೇ ಕೆಟ್ಟದ್ದು ಮಾಡೋಕ್ಕೆ ನೋಡಿದ್ರು, ಎಲ್ಲನೂ ವಾಪಸ್ ಹೋಗಿ ಬ್ಯಾಕ್ ಫೈರ್ ಆಗಲಿ. ನೀವೆಲ್ಲ ಚೆನ್ನಾಗಿರಬೇಕು. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಬೇಕು. ಯಾಕಂದರೆ ನೀವೆಲ್ಲ ಒಳ್ಳೆಯ ಆತ್ಮಗಳು. ಅದಕ್ಕೆ ನನ್ನ ರೀಡಿಂಗ್ ನೋಡೋದು. ನೀವು ಒಳ್ಳೆಯ ಶುದ್ಧವಾದ ಆತ್ಮಗಳೇ ನೋಡೋದು. ಇಲ್ಲಾಂದರೆ ಅವ್ರಿಗೆ ಸಿಗೋದೇ ಇಲ್ಲ. ಶುದ್ಧ ಆತ್ಮ ಅಲ್ಲ ಅಂದರೆ ಸಿಗೋದೇ ಇಲ್ಲ. ಎಲ್ಲ ಕೆಟ್ಟದೆಲ್ಲ ಬ್ಯಾಕ್ ಫೈರ್ ಆಗಲಿ. ಇವತ್ತು ಹುಣ್ಣಿಮೆ ಅಲ್ವಾ? ಪೂಜೆ ಆಯಿತಾ ನಿಮ್ಮದೆಲ್ಲ? ಪೂಜೆ ಮಾಡಿದ್ರೆ ಅನ್ಕೋತೀನಿ. ಇವಾಗ ಕಾರ್ಡ್ ತೆಗಿತಾ ಇದ್ದೀನಿ. ಓಹೋ ಹೋ ಹೋ ನೋಡಿ, ಯಾರೋ ನಿಮ್ಮನೇಲಿ ಚಿಕ್ಕವರು ಸಂಪಾದನೆ ಮಾಡೋರು ಇದ್ದಾರೆ. ಅವರು ತುಂಬ ಕಷ್ಟಪಟ್ಟು ಓದಿ ಸಂಪಾದನೆ ಮಾಡ್ತಾ ಇರೋದು. ಅವ್ರಿಗೆ ಎಷ್ಟು ಇದು ಅಂದರೆ, ಎಷ್ಟು ಸ್ಟ್ರಾಂಗ್ ಅಂದರೆ, ಯಾರೇ ಬಂದು ಏನೇ ಅವ್ರನ್ನ ಇದು ಮಾಡೋಕ್ಕೆ ಹೆದರ್ಸಕ್ಕೆ ನೋಡಿದ್ರು ಹೆದರ್ಕೊಳ್ಳಲ್ಲ. ಆ ಥರ ಸ್ಟ್ರಾಂಗು ಅವರು. ಅಷ್ಟು ಒಳ್ಳೆಯ ಮಕ್ಕಳು ಅಂದರೆ ಎಲ್ಲರಿಗೂ ಗೌರವ ಕೊಡ್ತಾರೆ, ಯಾರಿಗೂ ಅವಮಾನ ಮಾಡಲ್ಲ. ಆ ಥರದ ಮಕ್ಕಳು. ಆದರೆ ಚಿಕ್ಕ ವಯಸ್ಸಿಂದ ಪಾಪ ಕಷ್ಟಪಟ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ಯಾರು ಬಂದರೆ ಕತ್ತಿ ಹಿಡ್ಕೊಂಡು ಇದು ಮಾಡ್ತಾರೆ. ಅಂದರೆ ಸ್ಟ್ರಾಂಗ್ ಆಗ್ತಾರೆ. ಯಾರು ಬಂದು ಕೆಟ್ಟದಾಗಿ ಮಾತಾಡೋಕ್ಕೆ ಬಂದರೆ ಸ್ಟ್ರಾಂಗ್ ಆಗ್ತಾರೆ. ಆ ಥರ ಅವ್ರನ್ನ ತುಂಬಾ ಬೈದು ಗೀದು ಹೊಡೆದು ಎಲ್ಲ ಮಾಡಿ ಚಿಕ್ಕ ವಯಸ್ಸಿಂದನೂ ಎಲ್ಲ ಹಾಳು ಮಾಡಿಬಿಟ್ಟಿದ್ರು. ಆದರೆ ದೇವರು ಕೈ ಬಿಟ್ಟಿಲ್ಲ. ಹುಟ್ಟಿಸಿದ ದೇವರು ಹುಲ್ ಮೇಯಿಸ್ತಾನೆ ಅಂತ ಹೇಳ್ತಾರಲ್ಲ, ಆ ಥರ ಕೈ ಬಿಟ್ಟಿಲ್ಲ. ಅವನು ಅವ್ರಿಗೆ ಎಜುಕೇಷನ್ ಎಲ್ಲ ಕೊಟ್ಟು ಕೆಲಸಕ್ಕೆ ಸೇರಂಗೆ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡೋಂಗೆ ಮಾಡಿದ್ದಾನೆ. ಇವಾಗ ಏನಂದರೆ, ಓದ್ತಾ ಇರೋ ಮಕ್ಕಳಿಗೆ, ಓದಾಗಿರೋ ಮಕ್ಕಳಿಗೆ, ಕೆಲಸದಲ್ಲಿರೋರಿಗೆ ಎಲ್ಲರಿಗೂ ಒಂದು ಒಳ್ಳೆ ವಿಷಯ ಏನಂದರೆ, ಅವ್ರಿಗೆ ಎಲ್ಲಿಂದಲಾದರೂ ದುಡ್ಡು ಬರುತ್ತೆ. ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ. ಅದನ್ನು ಹೇಗೆ ನೀವು ಖರ್ಚು ಮಾಡಬೇಕಂತ ಯೋಚನೆ ಮಾಡಿ ಸ್ವಲ್ಪ ದಾನ ಮಾಡಿ. ಯಾವಾಗಲೂ ಅಷ್ಟೇ, ಸ್ವಲ್ಪ ದಾನ ಮಾಡಬೇಕು. ಅದು ಮಕ್ಕಳಿಂದನೇ ಹೇಳ್ಕೊಡ್ಬೇಕು. ನೀವು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡ್ಬೇಕು. ದಾನ ಮಾಡಿಸಿ. ಆಮೇಲೆ ಆ ಮಕ್ಕಳುಗಳು ಹೇಗೆ ಅಂದರೆ, ಅವ್ರಿಗೆ ಒಳ್ಳೆಯದು ಗೊತ್ತಿರುತ್ತೆ, ಕೆಟ್ಟದ್ದು ಗೊತ್ತಿರುತ್ತೆ. ನೋಡಿ, ವೈಟ್ ಸಿಂಹನೂ ಇದೆ, ಬ್ಲ್ಯಾಕ್ ಸಿಂಹನೂ ಇದೆ. ಅವ್ರಿಗೆ ಎಲ್ಲ ಥರ ಗೊತ್ತಿರುತ್ತೆ ವಿಷಯಗಳು. ಅಷ್ಟು ಬುದ್ಧಿವಂತರಾಗಿರ್ತಾರೆ ಅವರು. ಶಿವನ ಪೂಜೆ ಮಾಡ್ತಾ ಇರ್ತಾರೆ. ಆಮೇಲೆ ಅವರ ಅಪ್ಪ ಅಮ್ಮಂದ್ರಿಗೆ ಮನೆ ಸಿಗ್ಬೋದು, ಕಾರ್ ಸಿಗ್ಬೋದು, ಅಥವಾ ಇನ್ನೇನಾದ್ರೂ ಆಸ್ತಿ ಸಿಗ್ಬೋದು. ಆ ಥರ ಇದು ಚಾರಿಯಟ್ದು ಕಾರ್ಡ್ ಬಂದಿದೆ. ಎಲ್ಲ ಚೆನ್ನಾಗಿರಿ. ಹಾಗೆ ಕೊನೆಗೆ ಅವರು ಈ ಥರ ಎಲ್ಲದರಲ್ಲೂ ಗೆದ್ದು ತುಂಬ ಚೆನ್ನಾಗಿರ್ತಾರೆ ಲೈಫಲ್ಲಿ. ಅವರ ಅಪ್ಪ ಅಮ್ಮನೂ ಚೆನ್ನಾಗಿರ್ತಾರೆ. ಇವತ್ತು ಯಾಕೆ ನಾನು ಮಕ್ಕಳು ರೀಡಿಂಗ್ ಮಾಡಿದೆ ಅಂದರೆ, ಇವತ್ತು ಹುಣ್ಣಿಮೆ, ಚಂದ್ರಂದು
ಪ್ರಭಾವ ಜಾಸ್ತಿ ಇರುತ್ತೆ. ಚಂದ್ರೋ ಮನಸ್ಸೋ ಜಾತಃ ಅಂತ. ಚಂದ್ರ ಏನು ಮಾಡ್ತಾನೆ, ಮನಸ್ಸು ಮೇಲೆ ಪ್ರಭಾವ ಬೀರ್ತಾನೆ. ಆವಾಗ ಮನಸ್ಸು ಒಂದೇ ಥರ ಬ್ಯಾಲೆನ್ಸಲ್ಲಿ ಇರಲ್ಲ. ಅದಕ್ಕೆ ನೀವಾಗಲಿ ನಿಮ್ಮ ಮಕ್ಕಳಾಗಲಿ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಅಂತ ಒಂದು 21 ಸಲ ಹೇಳ್ಕೊಳ್ಳಿ. ಇವಾಗ ಬೆಳಗ್ಗೆನೆ, ಇವಾಗ ರೀಡಿಂಗ್ ನೋಡಿದ್ರೆ ಇವಾಗ ಹೇಳ್ಕೊಳ್ಳಿ, ಯಾವಾಗ ನೋಡ್ತೀರಾ ಅವಾಗ ಹೇಳ್ಕೊಳ್ಳಿ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಅಂತ. ಎಲ್ಲ ಒಳ್ಳೆಯದಾಗತ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಬಗ್ಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ, ರಾಧೆ ರಾಧೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನನ್ನ ಸೇರಿಸಿ ಎಲ್ಲ ಚೆನ್ನಾಗಿರಿ. ನಮಸ್ತೆ.